ಹೊಸ ವರ್ಷದ ಶುಭಾಶಯಗಳು ನಿಮಗೆಲ್ಲರಿಗೂ. ಒಳ್ಳೆಯದಾಗಲಿ. ಹೊಸ ವರ್ಷಕ್ಕೆ ಒಳಗೆ ಬರೋಕ್ಕಾಗಲಿಲ್ಲ ನನಗೆ ಕಾರಣಾಂತರದಿಂದ, ಅದಕ್ಕೆ ನಿಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಮತ್ತು ಎಲ್ಲರಿಗೂ ಈ 10 ಕೋಟಿ ಕೊಡ್ತಕ್ಕಂಥದ್ದು, ಅದು ಮುಂಚೆನೂ ಕೂಡ ನಾನು ಹೋದ ವರ್ಷವೇ ಅಂದರೆ ಡಿಸೆಂಬರಲ್ಲಿ ಒಂದು ಚರ್ಚೆ ಆಗ್ತಾಯಿತ್ತು ಸ್ವಲ್ಪ, ಏಕೆಂದರೆ ಈ ಗ್ಯಾರಂಟಿ ಯೋಜನೆಗಳೆಲ್ಲ ಕರೆಕ್ಟಾಗಿ ಅನುಷ್ಠಾನ ಆದಮೇಲೆ ಒಂದು ನೀವು ನೆನಪಿಟ್ಕೊಳ್ಬೇಕು, ಇಷ್ಟು ದಿವಸ ಹಣ ವ್ಯವಸ್ಥೆ ಎಲ್ಲಿ ಹೋಗಿದೆ ಅಂತ ಹೇಳಿದರೆ, BJP ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥದ್ದು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತಾರೆ, ಅದಕ್ಕೆ ಹಣದ ವ್ಯವಸ್ಥೆ ಇಟ್ಟಿರಲಿಲ್ಲ. ನಾನು ಎಷ್ಟೊಂದು ಸತಿ ನಿಮಗೆಲ್ಲ ಹೇಳಿದ್ದೀನಿ, ನನ್ನ ಇಲಾಖೆಯಲ್ಲೇ ಸುಮಾರು 2,500 3 ಸಾವಿರ ಕೋಟಿ ಬರೀ ನನ್ನ ಇಲಾಖೆ, ಒಂದು ಇಲಾಖೆ. ನೀವು ಎಲ್ಲ ಇಲಾಖೆನೂ ತೊಗೊಂಡ್ರೆ ಸಿಕ್ಕಾಪಟ್ಟೆ ಇರ್ತದೆ. PWDದು ಇದೆಲ್ಲ ಚುನಾವಣೆ ಸಂದರ್ಭದಲ್ಲಿ ನೀವೆಲ್ಲ ನೋಡಿದಿರಿ, ಹಾಗೆ ಘೋಷಣೆ ಮಾಡೋದು, ಗುದ್ಲಿ ಪೂಜೆ ಮಾಡೋದು ಎಲ್ಲ ಇದನ್ನು ಅದ್ರದ್ದು ಎಲ್ಲದೂ ಕೂಡ ಮತ್ತು ಹಳೆ ಬ್ಯಾಲೆನ್ಸ್ ಇರ್ತಕ್ಕಂಥದ್ದು ಕೊಟ್ಟಿರೋದ್ರಿಂದ ಸ್ವಲ್ಪ ಇನಿಷಿಯಲಿ ನೀವು ಕೂಡ ಇಲ್ಲ ಸ್ವಲ್ಪ ಏನೋ ಗೊಂದಲ ಇದೆ ಅಭಿವೃದ್ಧಿಗೆ ಅಂತ. ಅಭಿವೃದ್ಧಿಗೆ ಏನು ಗೊಂದಲ ಇರಲಿಲ್ಲ. ಒಂದು ತಿಳ್ಕೊಳ್ಬೇಕು, ಹಣದ ವ್ಯವಸ್ಥೆಯನ್ನು ಇವತ್ತು ನೇರವಾಗಿ ಜನರ ಜೋಬಿಗೆ ಹಾಕ್ತಕ್ಕಂಥ ಇಲ್ಲ ಮನೆಗೇ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಮೊನ್ನೆ ಸಿದ್ದರಾಮಯ್ಯ ಸರ್ಕಾರದವರು ನಾವೇನು ಗ್ಯಾರಂಟಿ ಯೋಜನೆಯಲ್ಲಿ ಮಾತು ಕೊಟ್ಟಿದ್ದೀವಿ ಅದು ಕೊಟ್ಟಿದ್ದೀವಿ. ಇದಾದ ಮೇಲೆ ಇನ್ಮೇಲಿಂದ ಈ ಥರದ ಕಾರ್ಯಕ್ರಮಗಳನ್ನು ಈಗ ನಮ್ಮ ಭಾಗನೂ ಅಷ್ಟೇ ಆಯ್ತು. ಈಗ ಮೋಸ್ಟ್ಲಿ ಇನ್ನೊಂದು ಬೋಸರಾಜ್ ಅವ್ರಿಗೂ ಹೇಳಿದ್ದೀನಿ, ಬ್ಯಾರೇಜ್ದು ಉದ್ಘಾಟನೆ ಮಾಡ್ತಕ್ಕಂಥ ಅದು ಬಜೆಟ್ ಘೋಷಣೆ ಮಾಡಿದ್ದು. ಈ ಥರ ಕಾರ್ಯಕ್ರಮಗಳನ್ನು ಇನ್ನು ಮೇಲೆ ಅತಿ ಹೆಚ್ಚಾಗಿ ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ವಿಪಕ್ಷದವ್ರು 10 ಕೋಟಿ ಆದಮೇಲೆ ಮತ್ತೆ ಬಾಯಿ ಬಿಚ್ಚೇ ಬಿಡ್ತಾರೆ ಅವರು. ಅವ್ರಿಗೆ ಇನ್ನೇನು ಕೆಲಸ ಇಲ್ಲ ಅವರಿಗೆ. ನಾವು ಅದಕ್ಕೆ ಉತ್ತರ ಕೊಡಬಾರ್ದು. ನಾವು ಡೆವಲಪ್ಮೆಂಟಿಗೆ ನಾವೇನು ನಮ್ಮ ಕೆಲಸ ಕರ್ತವ್ಯ ಇರ್ತದೆ ಅದು ಮಾಡಬೇಕು. ನೀವು 10 ಕೋಟಿ ಕೊಟ್ಟ ಮೇಲೆ 100 ಕೋಟಿ ಕೊಡ್ರಿ ಅಂತಾರೆ, 100 ಕೋಟಿ ಕೊಟ್ಟ ಮೇಲೆ ಇದು. ಬಟ್ ಏನಾಗಿದೆ, ಯಾಕೆ ಲೇಟ್ ಆಗಿದೆ ಅದನ್ನು ಅರ್ಥ ಮಾಡ್ತಕ್ಕಂಥದ್ದು. ಯಾಕೆಂದರೆ ಆ್ಯಕ್ಚುಲಿ ಅವ್ರದ್ದು ತೊಂದರೆ ಇತ್ತು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದು. ನಾನು ನಿಮಗೆ ಹೇಳ್ತೀನಿ, ಒಂದೊಂದು ಗ್ರಾಮ ಪಂಚಾಯತಿಗೆ ನೀವು ಲೆಕ್ಕ ತೊಗೊಳ್ಳಿ, ಒಂದು ಗ್ರಾಮ ಪಂಚಾಯತಿಗೆ ಹಣ ಸುಮಾರು 8 ಕೋಟಿ 9 ಕೋಟಿ ಒಂದು ಗ್ರಾಮ ಪಂಚಾಯತಿಗೆ ನೇರವಾಗಿ ಜನರ ಮನೆಗೆ ಬಂದಿದೆ ಅಂತ ಹೇಳಿದರೆ ಇದಕ್ಕೆ ಒಳ್ಳೆ ಕಾರ್ಯಕ್ರಮನೂ ಅಲ್ವೋ ಹೇಳಿ ನೋಡೋಣ. ಅದಕ್ಕೆ ಆ ಸಂದರ್ಭದಲ್ಲಿ ಸ್ವಲ್ಪ ಇದನ್ನು ಹೇಳೋದು, ಈ 10 ಕೋಟಿ ಅಂದಮೇಲೆ ಬಾಯಿ ಮುಚ್ಚೋ ಪ್ರಶ್ನೆ ಅಲ್ಲ, ನಮ್ಮ ಕರ್ತವ್ಯ. ಸಿದ್ದರಾಮಯ್ಯ ಅವರು ಇನ್ನೂ ಜಾಸ್ತಿ ಕೊಡ್ತಾರೆ, ಅದು ವಿಶ್ವಾಸ ಇಟ್ಕೊಳ್ಳಿ. ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಎಲ್ಲರೂ ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕಂತ. ಈಗ ನನಗೆ ಬಾಯಿ ಬಿಚ್ಚೋದಕ್ಕೆ ನೀವು ವ್ಯವಸ್ಥೆ ಮಾಡಿದ್ರೆ ನಾನು ಬಾಯಿ ಬಿಚ್ತೀನಿ ಅಂದ್ಕೊಂಡಿದ್ದೀರಾ? ನಾನು ಮುಂಚೆಯಿಂದ ಅಲ್ಲ ರೀ, ಬಾಯಿ ಮುಚ್ಕೊಂಡಿರಿ ಅಂತ ನನಗೆ ಹೇಳಿದ ಮೇಲೆ ನೀವು ಯಾಕೆ ಬಾಯಿ ತೆಗಿತಾ ಇದ್ದೀರಾ? ನೀವು ಬಾಯಿ ತೆಗೆದ್ರೂ ನಾನು ಉತ್ತರನೇ ಕೊಡಲ್ಲವೇ? ಯಾಕೆಂದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ. ಬಾಯಿ ಮುಚ್ಕೊಂಡು ಕೆಲಸ ಮಾಡ್ತೀವಿ. ಹಾಂ ಇಲ್ಲ, ಪಾಲಿಕೆದು ನನಗೆ ಕಂಪ್ಲೇಂಟ್ ಬಂದಿದೆ, ಒಂದು ಕಂಪ್ಲೇಂಟ್ ಕೂಡ ಏನೋ ಆಗಿದೆ ಅದನ್ನು ನಾನು ರಿವ್ಯೂ ಮಾಡಿ ನಿಮಗೆ ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಸಂದರ್ಭದಲ್ಲಿ ಎಲ್ಲೇ ಭ್ರಷ್ಟಾಚಾರ ಆದರೆ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಕ್ಕಂಥದ್ದು ವ್ಯವಸ್ಥೆಗೆ ಕಟ್ಟುನಿಟ್ಟಿನ ಕ್ರಮವನ್ನು ನಮ್ಮ ಅಧಿಕಾರಿಗಳು, ಹೈಯರ್ ಆಫೀಸರ್ಸು, ಜಿಲ್ಲಾಡಳಿತ ಇರ್ಬೋದು ಮತ್ತು ರಾಜ್ಯ ಮಟ್ಟದಲ್ಲಿ ನಾವು ಮಾಡ್ತೀವಿ. ಅದನ್ನು ವಿಶ್ವಾಸ ಇಟ್ಕೊಳ್ಳಿ. ಅದು ಅಲ್ಲ, ಈ ಸತಿ ಸಮಸ್ಯೆ ಇರ್ತಕ್ಕಂಥ ನಂಗೆ ಗೊತ್ತಿದೆ, ಅದನ್ನು ಸರಿ ಮಾಡಿಕೊಡೋಣ. ಆದರೆ ನೀವು ಭ್ರಷ್ಟಾಚಾರ ಅಂತ ಏನು ಹೇಳಿದ್ರಲ್ಲ, ಆ ಭ್ರಷ್ಟಾಚಾರ ನಿಲ್ಲಿಸ್ತಕ್ಕಂಥ ಜವಾಬ್ದಾರಿ ನಾನು ತೊಗೊಳ್ತೀನಿ. ಯಾಕೆಂದರೆ ಅದು ಮಾಡೋಕ್ಕೆ ಬಿಡೋದಿಲ್ಲ. ಅಲ್ಲ, ಅದಕ್ಕೆ ಅದನ್ನೆಲ್ಲ ಸ್ಟಾಪ್ ಮಾಡ್ತೀನಿ, ನಾವು ಮಾಡ್ತೀವಿ ಅದನ್ನ ವ್ಯವಸ್ಥಿತವಾಗಿ. ಮೊನ್ನೆನೂ ಕೂಡ ಕೆಲವು ಕಂಪ್ಲೇಂಟು ಅದು ಸಿಕ್ಕಾಕೊಂಡಿರೋದು, ಈಗ ಅದ್ರ ಹೆಚ್ಚು ಚರ್ಚೆ ಬೇಡ. ಬಟ್ ಯಾರಾದರೂ ಸಿಕ್ಕಾಕೊಂಡ್ರೆ ಅವ್ರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಕೊಡ್ತಕ್ಕಂಥದ್ದು ಕಾನೂನಲ್ಲಿ ಏನಿರ್ತದೆ ಅದು ಮಾಡ್ತಾಯಿದೆ. ಭ್ರಷ್ಟಾಚಾರದ್ದೆಲ್ಲ ನಾಟ್ ಅಲೌಡ್, ಇಟ್ ಈಸ್ ನಾಟ್ ಗೋನ್ ಹ್ಯಾಪನ್. ನಾವು ಇವತ್ತವರೆಗೂ ಕಂಪ್ಲೇಂಟ್ ಅಟ್ಲೀಸ್ಟ್ ನಮ್ಮ ಜಿಲ್ಲೆಯಲ್ಲಿ ಇರಲಿಲ್ಲ. ಫಸ್ಟ್ ಟೈಮ್ ನೀವು ಈ ಕಂಪ್ಲೇಂಟು ನಾನು 1.5 ವರ್ಷ ಆದಮೇಲೆ ನಿಮ್ಮ ಬಾಯಿಂದ ಇದು ಕೇಳೋದಕ್ಕೆ ನಾನು 100% ಅದಕ್ಕೆ ನಾನು ಎಕ್ಸೆಪ್ಟ್ ಮಾಡೋದಿಲ್ಲ. ಇದನ್ನು 100% ನಿಲ್ಲಿಸಬೇಕು. ಅದಕ್ಕೆ ಕಠಿಣವಾಗಿರ್ತಕ್ಕಂಥ ನಿರ್ಧಾರಗಳನ್ನು ನಾವು ತಗೊಳ್ತೀವಿ. ಅದನ್ನು ಶಿವಣ್ಣ ಚೆನ್ನಾಗಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಒಂದು ಕಾಳಜಿ ಏನಿತ್ತು ಅದನ್ನು ಎಲ್ಲ ಕಡೆನೂ ನಾನು ಹೇಳಿದ್ದೀನಿ. ಮತ್ತು ನಾನು ವಿಸ್ತರಣೆ ಮಾಡೋಕ್ಕೆ ಹೋಗೋದಿಲ್ಲ. ಆರಾಮಾಗಿದ್ದಾರೆ. ಇಷ್ಟೊತ್ತಿಗೆ ಬರ್ಬೋದು, ಈಗ ನಾಳೆ ನಾಡ್ದೊಳಗೂ ಬರ್ಬೋದಾಗಿತ್ತು. ನಾನೇ ಒಂದು 10 ದಿವಸ ರೆಸ್ಟ್ ತೊಗೊಂಡು ಬನ್ನಿ ಅಂಥೇಳಿ ಆ ಕಡೆಗೆ ಇದ್ದು, ನಮ್ಮವರಿದ್ದಾರೆ, ಭೀಮಣ್ಣನು ಅಲ್ಲೇ ಇದ್ದಾರೆ. ಇವಾಗ ನಾನು ಈ ಕಡೆ ಬಂದೆ. ಚೆನ್ನಾಗಿದ್ದಾರೆ. ಈಗ ಕಂಪ್ಲೀಟ್ಲಿ ಗುಣಮುಖರಾಗಿ ಅವ್ರಿಗೆ ಯಾವುದೇ ಥರದ ತೊಂದರೆ ಇಲ್ಲ, ನಾರ್ಮಲ್ ಆಗಿದ್ದಾರೆ. ಬಟ್ ಭಾಳ ದೊಡ್ಡ ಮಟ್ಟದ ಒಂದು ಆಪ್ರೇಷನ್ ಅದನ್ನು ಮುಗಿಸಾಯಿತು. ದೇವ್ರ ದಯದಿಂದ ಅವ್ರ ತಂದೆ ತಾಯಿಯವರ ಆಶೀರ್ವಾದ ಮತ್ತು ಅವರ ಅಭಿಮಾನಿ ದೇವರುಗಳು ಏನಿದ್ದಾರೆ ಅವರ ಒಂದು ಆಶೀರ್ವಾದದಿಂದ ಚೆನ್ನಾಗಿದ್ದಾರೆ. ಅದನ್ನು ನಾನು ಚರ್ಚೆ ಮಾಡಿಬಿಟ್ಟು DC ಅವರು ಇದ್ದಾರೆ, ಇಲ್ಲೇ ಇದ್ದಾರೆ. ಈ ಕಾರ್ಯಕ್ರಮ ಮುಗಿತಿದ್ದಂಗೆ
ನಾನು ಅದನ್ನು ನಾನು ಏನು ಅಂತ ಹೇಳಿ ನೋಡ್ಬಿಟ್ಟು ಹಾಂ ಆಮೇಲೆ ಹಾಂ ನಾನು ಹೇಳ್ತಾ ಇದ್ದೀನಲ್ಲ, ಅದು 100% ಖಂಡನೀಯ. ಏನಾದರೂ ಅದನ್ನು ರಾಜಕಾರಣಕ್ಕೆ ಬಳಸ್ಕೊಳ್ತಾರೆ ಅಂದರೆ ಅವ್ರಿಗೆ ಅದು ಚಟ, ನಾನೇನು ಮಾಡೋಕ್ಕಾಗಲ್ಲ. ಆದರೆ ಇಂಥ ತಪ್ಪುಗಳಾದಾಗ, ಇಂಥ ಕೆಟ್ಟ ಒಂದು ಸಂದರ್ಭ ಬಂದಾಗ ಕಾನೂನಲ್ಲಿ ಏನು ಶಿಕ್ಷೆ ಆಗಬೇಕೋ ಅದನ್ನು ಮಾಡ್ತಕ್ಕಂಥದ್ದು ವ್ಯವಸ್ಥೆನ 100% ಮಾಡ್ತೀವಿ. ಅದು ಒಂದು ಭಾಳ ಮುಖ್ಯವಾಗಿ ನಾನು ನೋಡ್ತಾ ಇದ್ದೆ. ನಾನು ಹೊರದೇಶದಲ್ಲಿ ಇದ್ದಾಗಲೂ ಕೂಡ ಹೋಗೋದು, ಈಶ್ವರ್ ಖಂಡ್ರೆ ಅವರಿಗೆ ಫೋಟೋ ಹೊಡೆಸ್ಕೊಂಡು ಇಲ್ಲಿ ನಿಮಗೆ ಫೋಟೋ ಕೊಡೋದು, ಯಾರು ನಿಮ್ಮ MP ಅವರು 10 ವರ್ಷ ಇಲ್ಲಿ ಗೂಟ ಹಾಕ್ಕೊಂಡು ಕೂತ್ಕೊಂಡಿದ್ರಲ್ಲ, ಏನು ಮಾಡಿದ್ರಂತೆ ಒಂದು ದಿವಸ ಯಾವಾಗಾದರೂ ಇವ್ರ ಪರವಾಗಿ ಚುನಾವಣೆ ಸಂದರ್ಭ ಬಿಟ್ಟರೆ ಯಾವಾಗಾದ್ರೂ ಮಾತೆತ್ತಿದಾರ? ಆಮೇಲೆ ಈ ಪ್ರಕರಣ ಹಿಂಗೆ ಸೃಷ್ಟಿ ಆಗೋಕ್ಕೆ ಕಾರಣನೇ ಅವರು. ಇವತ್ತು ನಾವು ಕೂತ್ಕೊಂಡು ಅದನ್ನು ಎಷ್ಟು ವ್ಯವಸ್ಥಿತವಾಗಿ ಎಲ್ಲ ಟೈಮು ನಾನು ನಿಮಗೆ ಅಪ್ಡೇಟ್ ಮಾಡ್ತಾಯಿದ್ದೆ. ಹೌದಾ, 1.5 ವರ್ಷ ತೊಗೊಂಡಿದ್ದೀನಿ ನಾನು ಭಾಳ ಜವಾಬ್ದಾರಿಯುತವಾಗಿ. ಇವತ್ತು ಸೆಂಟ್ರಲ್ ಗೌರ್ಮೆಂಟು ಕೂಡ ಮೊನ್ನೆ ಇತ್ತು ಅನಿಸುತ್ತೆ, ಮೊನ್ನೆ ಕೋರ್ಟಲ್ಲಿತ್ತು. ಅದನ್ನು ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಮಾಡಿದ್ದಾರೆ. ಮಾಡಲೇಬೇಕಾಗತ್ತೆ, ಇಲ್ಲಾಂದರೆ ಅವ್ರಿಗೆ ಗೊತ್ತಿದೆ ಇಲ್ಲಿ ಏನಾಗುತ್ತೆ ಅಂಥೇಳಿ. ಇನ್ನು ಮುಂದೆ ಒಂದು ಪ್ರಕ್ರಿಯೆ ಆಗಿ ಶರಾವತಿಯ ಸಂತ್ರಸ್ತರಿಗೆ ಮತ್ತು ಇದೇ ಥರ ತೊಂದರೆ ಇರ್ತಕ್ಕಂಥ ಎಲ್ಲ ಸಂತ್ರಸ್ತರಿಗೂ ಕೂಡ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದನ್ನು ಮಾತನ್ನು ಮಾನ್ಯ ಸಿದ್ದರಾಮಯ್ಯರು, DK ಶಿವಕುಮಾರ್ ಅವರು ಏನು ಕೊಟ್ಟಿದ್ದರು ಚುನಾವಣೆ ಪೂರ್ವಕವಾಗಿ, ಅದನ್ನು 100ಕ್ಕೆ 100 ಅದನ್ನು ಚಾಚು ಚಪ್ಪದೆ ಅದನ್ನು ಒಳ್ಳೆ ರೀತಿಯಲ್ಲಿ ಅನುಷ್ಠಾನ ಮಾಡ್ತಕ್ಕಂಥದ್ದು ಕೆಲಸವನ್ನು ಮಾಡ್ತೀವಿ. ರೈತರ ಪರವಾಗಿರ್ತೀವಿ, ಏನು ಭಯ ಪಡೋದು ಬೇಡ. ನನಗೆ ವಿಶ್ವಾಸ ಇದೆ, ಇವತ್ತು ನ್ಯಾಯಾಲಯ ನಮ್ಮ ಪರವಾಗಿ ಇದನ್ನು ಕೂಡ ಕೊಡ್ತದೆ. ಅದ್ರ ಜೊತೆಗೆ ಇವತ್ತು ಕೃಷಿ ಸಚಿವರು ಬಂದಿದ್ದಾರೆ, ನಾನು ಅಲ್ಲೂ ಮಾತಾಡ್ತೀನಿ ಅದನ್ನು. ಯಾಕೆಂದರೆ 2014 ಎಷ್ಟು ವರ್ಷ ಆಯಿತು, ನೀವೆಲ್ಲ ಮಾಧ್ಯಮದವ್ರು ಹೋಗಿದ್ರಿ. ಅಮಿತ್ ಶಾ ಅವ್ರು ಬಂದು ಏನು ಬುಳ್ಳೆ ಬಿಟ್ಟಿದ್ರು? ಹಾಂ, ಎತ್ಲ ಹೋತಂತೆ 500 ಕೋಟಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಕರ್ನಾಟಕ ರಾಜ್ಯ ಬೇಕು, ಖರ್ಚು ಮಾಡೋದಕ್ಕೆ ಅವರು ನಾರ್ತ್ ಇಂಡಿಯಾ ಸ್ಟೇಟ್ಸಿಗೆ ಕೊಡ್ತಾರೆ. ಕಷ್ಟಪಟ್ಟು ಬೆವರು ಸುರಿಸಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ನಮ್ಮ ರಾಜ್ಯದಿಂದ ಅವ್ರಿಗೆ ಕೊಟ್ಬಿಟ್ಟು ಇವಾಗ ಅದನ್ನ ಪ್ರಾಮಿಸ್ ಮಾಡಿರೋದನ್ನ ಏನು ಮಾತು ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಅಡಿಕೆ ಹಾನಿಕರ ಅಂತೇಳಿ ಏನಿದೆ ಆದಷ್ಟು ಬೇಗ ಅದನ್ನ ತೆಗೆದು ವಾಪಸ್ಸು ಅದನ್ನು ವಿಶ್ವಾಸವನ್ನು ಕೊಡಬೇಕಾಗ್ತದೆ. ಅಡಿಷನಲ್ ಸಾಲಿಸಿಟರ್ ಜನರಲ್ ಅವರು ಅದನ್ನು ಸ್ಟೇಟ್ಮೆಂಟ್ ಕೊಟ್ಟು ಅದು ಅಡಿಕೆ ಹಾನಿಕರ ಅಲ್ಲ, ಅದನ್ನು ಒಂದು ಗೌರ್ಮೆಂಟ್ ಆರ್ಡರ್ ಏನಿರ್ತದೆ ಅದ್ರ ಮೂಲಕ ಮಾಡಬೇಕಾಗ್ತದೆ. ಅದನ್ನು ಕೂಡ ನಾನು ಇವತ್ತು ವೇದಿಕೆ ಮೇಲೆ ಕೂಡ ಅವರಿಗೆ ಮನವಿಯನ್ನು ಮಾಡ್ತೀನಿ. ನಾನು ಇವತ್ತು ಇದು ಒಳ್ಳೆಯದು. ಇದು ಏನು ಡಿಜಿಟೈಸ್ ಮಾಡ್ತಾ ಇದ್ದಾರೆ, ಹಿಂದಿನ ದಾಖಲೆ ಇವನ್ನೆಲ್ಲದೂ ಕೂಡ ನಾರ್ಮಲ್ ಮಾಡೋದಕ್ಕೆ, ಆಮೇಲೆ ಇವ್ರಿಗೆ ತುಂಬ ಈಸಿ ಆಗುತ್ತೆ, ಸಾಮಾನ್ಯ ಜನರಿಗೂ ಕೂಡ. ಅದು 1ನೇ ತಾರೀಕೆ ಶುರು ಆಗಿಬಿಟ್ಟಿದೆ. ಬಟ್ ನಾನು ಅಫಿಷಿಯಲಾಗಿ ಮಾಡಬೇಕು, ನಾನು ಇರಲಿಲ್ಲ, ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಬೇಕಂತೇಳಿ ಅಫಿಷಿಯಲಾಗಿ ಇಲ್ಲಿ ಇಟ್ಕೊಂಡಿದ್ದಾರೆ. ಸಾರ್ವಜನಿಕರು ಇದನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳಿ ಅಂತಕ್ಕಂಥದ್ದು ನಮ್ಮ ಮನವಿಯನ್ನು ಮಾಡಲಿಕ್ಕೆ. ಅವರೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಪ್ಪ, ಏನು ಇನಿಷಿಯೇಟಿವ್ ತೊಗೊಂಡಿದ್ದಾರೆ? ಏನೂ ಇಲ್ಲ. ಬಂದರು, ಇಲ್ಲಿ ಭಾಷಣ ಮಾಡಿದರು, ಹೋದರು. ಅದಾದಮೇಲೆ ಏನಾದ್ರು ಮಾಡಿದಾರಾ? VSL ಕಂಪ್ಲೀಟ್ ಹ್ಯಾಂಡಲ್ ಮಾಡ್ತಾ ಇರೋದು ಅವರು. ಒಂದೇ ಸತಿಗೆ ಡೆಲ್ಲಿಯಲ್ಲಿ ಹೋಗಿ ಕೂತ್ಕೊಂಡು ನಮಗೆ ಸಹಕಾರ ಮಾಡ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಯಾವಾಗ ಏನು ಕೇಳಿದಾರಂತೆ ಸಹಕಾರ ಮಾಡೋದಕ್ಕೆ? ಯಾರಿಗೆ ಬರೆದಿದ್ದಾರಂತೆ? ಯಾರ ಹತ್ರ ಚರ್ಚೆ ಮಾಡಿದಾರಂತೆ? ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ನೋಡ್ಬೇಕಾದ್ರೆ ಹುಷಾರಾಗಿ ಹೇಳಬೇಕು, ಸುಮ್ಮನೆ ಇಲ್ಲಿ ಜನರಿಗೆ ಹೇಳೋದಲ್ಲ. ಅಂದರೆ ನಾನು ಹೇಳ್ತೀನಿ ಕೇಳಿ, ಇದು ಒಂದು ಹುನ್ನಾರ. VSLನ ಪರ್ಮನೆಂಟಾಗಿ ಮುಚ್ಚತಕ್ಕಂಥ ಒಂದು ಹುನ್ನಾರವನ್ನು ವ್ಯವಸ್ಥಿತವಾಗಿ ಅವ್ರು ಮಾಡೋಕ್ಕೆ ಕಾಣಿಸ್ತಾ ಇದೆ ಅಷ್ಟೇ. ಮತ್ತು ಇದು ಬಿಟ್ಟರೆ ಇನ್ನೇನಿಲ್ಲ, ಅದನ್ನು ಮಾಡೋಕ್ಕೆ ಬಿಡೋದಿಲ್ಲ.